ಪದೇ ಪದೇ ಗಡಿಯಾರ ನೋಡ್ಕೋತಿದ್ಯಲ್ಲ ಅದಕ್ಕೆ ಕೇಳಿದೆ. ಹಾಗೇನಿಲ್ಲಮ್ಮ, ಸುಮ್ಮನೆ ನೋಡಿದೆ ಅಷ್ಟೇ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮಾನಸಿ ಕೈಲಿ ಉಡಿ ತುಂಬಿಸೋಣ ಅಂತ. ಎಲ್ಲ ಸರಿ ಹೋದರೆ ಹರಕೆ ತೀರ್ಸೋಣ ಅಂತಿದ್ದೆ. ನೀನು ಬಾರ್ಯ, ಹೋಗಿ ಬರೋಣ. ನಾನು ಬಂದು ಏನು ಮಾಡಲಿ ಅಮ್ಮ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ನೀನು ಸಿಗೋದೇ ಕಡಿಮೆ, ಯಾವಾಗಲೋ ಒಂದ್ಸಲ ಹೋಗ್ತೀವಿ, ಇದಕ್ಕೂ ಬರಲ್ಲ ಅಂದರೆ ಬಾ, ಹೋಗಿ ಬರೋಣ ಆರ್ಯ. ಅದು ನಾನು ಸರಿ, ನಿನ್ನಿಷ್ಟ. ಸರಿ ಬರ್ತೀನಿ. ಸರಿ, ಹಾಗಾದರೆ ಮಾನಸಿಗೂ ಹರ್ಷಗೂ ಹೇಳಿ ಬರ್ತೀನಿ. ಪುಷ್ಪ ತಗೊಳ್ಳೆ. ಇವತ್ತು ಅಂಗಡಿಗೆ ಹೋಗಿದ್ದು ಲೇಟು, ಮಧ್ಯದಲ್ಲಿ 30 ಫೋನು, ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ. ಎಷ್ಟು ಕೆಲಸ ಅಂತ್ಯ. ಇವತ್ತು ಸಂಕ್ರಾಂತಿ ಮಾಲ್ ಬೇರೆ ಬಂದು ಇಳಿತಾ ಇದೆ. ಅಯ್ಯೋ, ವಟ ವಟ ಅನ್ಬೇಡ, ಸುಮ್ಮನೆ ಇರು. ನಿಂಗೇನೆ ಗೊತ್ತು, ನಮ್ಮ ಯಜಮಾನ ಮೊದಲ ಥರ ಆಗಿದ್ದಿದ್ರೆ ಮನೆಗೆ ಓಡಿಸಿರೋನು. ಈಗ ಆ ಥರ ಅಲ್ಲ. ನಾನು ಎಷ್ಟೊತ್ತಿಗೆ ಹೋಗಬೇಕು ಅಂದ ತಕ್ಷಣನೇ ಹೋಗಿ ಸುಬ್ಬಣ್ಣವ್ರೆ ಅಂದ್ಬಿಟ್ಟು ಆಟೋ ದುಡ್ಡು ಬೇರೆ ಕೊಟ್ಟು ಕಳಿಸ್ತಾನೆ. ಎಲ್ಲ ಆರ್ಯ ಸರ್ ಕೃಪೆ. ಸುಬ್ಬು, ಇದು ಮನೆ, ಅಂಗಡಿ ಅಲ್ಲ. ಒಂದೇ ಸಮ ವಟ ವಟ ಅಂತ ಮಾತಾಡಬೇಡ. ಅನು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾಳೆ. ಇವತ್ತೇ ಹೋಗ್ಬೇಕಾನು? ಅದು ಪ್ಲೀಸ್ ಏನು ಕೇಳಬೇಡಿ, ನಾವು ಇವತ್ತೇ ದೇವಸ್ಥಾನಕ್ಕೆ ಹೋಗೋಣ. ಸರಿ, ನೀವು ರೆಡಿಯಾಗಿ ಅಪ್ಪ. ನೀವು ಹುಷಾರಾಗಿದೆಯಾ ಬಂಗಾರ? ಎಲ್ಲ ಓಕೆನಾ? ಹ್ಞೂ ಅಪ್ಪ, ನಂಗೇನೂ ಆಗಿಲ್ಲ. ಏನೇ ಆಗಲಿ ಇವತ್ತು ಅಮ್ಮನ ದರ್ಶನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅನು, ರಮ್ಯಾ ಹಾಗೋದ್ಲು? ಅಪ್ಪ ನೀವು ರೆಡಿಯಾಗಿ. ಸುಬ್ಬು, ಅವಳಿಗೆ ಏನು ಪ್ರಶ್ನೆ ಮಾಡಬೇಡ. ಇವತ್ತು ಅಷ್ಟಮಿ, ಅವಳೇ ದೇವಿ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದಾಳೆ. ದೇವಿ ದರ್ಶನ ಮಾಡಿಕೊಂಡು ಉಡಿ ತುಂಬಿಟ್ಟು ಬಂದರೆ ನಮ್ಮ ಮನ್ಸಿಗೂ ಸಮಾಧಾನ ಆಗುತ್ತೆ. ನಾನು ಬೇಗ ರೆಡಿ ಆಗ್ತೀನಿ, ನೀನು ಬೇಗ ರೆಡಿ ಆಗೋಗು. ನನಗೆ ಮೋಸ ಮಾಡ್ತಾರಾ? ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಮಾನ್ಸಿ. ಅವ್ರು ಸಿಕ್ಕಾಕೊಂಡ್ರೆ ನಾನು ಸಾಯ್ಸಾಕ್ತೀನಿ. ಹರ್ಷ, ಎಲ್ಲಿಗೆ ಹೊರಟ್ರಿ? ಆಗಿದ್ದೆಲ್ಲ ಸಾಕು, ಈಗ ಎಲ್ಲಿಗೂ ಹೋಗ್ತಿಲ್ಲ. ನಿಮ್ ಹೆಲ್ತ್ ಬೇರೆ ಸರಿಗಿಲ್ಲ. ನನಗೇನಾಗಿದೆ ಮಾನ್ಸಿ? ಐ ಆಮ್ ಆಲ್ ರೈಟ್. ಅವರು ಮೋಸ ಮಾಡಿರೋದು 1-2 ರೂಪಾಯಿ ಅಲ್ಲ, ಆಲ್ಮೋಸ್ಟ್ 2 crores. ಐ ಆಮ್ ಗೋಯಿಂಗ್. ಹರ್ಷ, ಮಾನಸಿ, ಹರ್ಷ, ಹರ್ಷ ಎಲ್ಲಿಗೆ ಹೊರಟೆ? ಅಮ್ಮ, ನನ್ಗೆ ಸ್ವಲ್ಪ ಕೆಲಸ ಇದೆ. ಮಾನಸಿ, ಹರ್ಷ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ನಾ? ಐ ಡೋಂಟ್ ನೋ ಮಾಮಿಲ್ಲ. ಇವತ್ತೆಲ್ಲರೂ ಒಟ್ಟಿಗೆ ಹೋಗಿ ದೇವಿ ದರ್ಶನ ಮಾಡ್ಕೊಂಬರೋಣ ಅನ್ಕೊಂಡೆ. ನೀವಿಬ್ರು ಸರಿ ಹೋದ್ರೆ ಅಲ್ಲಿಗೆ ಬರ್ತೀವಿ ಅಂತ ಹರಕೆ ಕಟ್ಟಿದ್ದೆ. ಅಮ್ಮ, ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಹೊರಡ್ತೀವಿ? ಮಾನಸಿ ರೆಡಿ ಆದ ತಕ್ಷಣ ಹೋಗೋಣ ಆರ್ಯ. ಇಲ್ಲ, ನಾನ್ ಬರಲ್ಲ. ಬರಲ್ವಾ? ಯಾಕೆ? ಅದೇ ಈಗ ಬ್ರೋಯಿನ್ಲೋ ಇದಾರಲ್ಲ, ಅವ್ರಿದ್ಮೇಲೆ ನಮಗ್ ಬೆಲೆ ಎಲ್ಲಿರತ್ತೆ. ನೀವ್ ಹೋಗಿ ಬನ್ನಿ. ಮಾನಸಿ, ಇದು ಸಮಯ ಅಲ್ಲ. ನೀನು ಈ ಮನೆ ಸೊಸೆ, ಮುತ್ತೈದೆ, ದೇವಿಗೆ ಉಡಿ ತುಂಬಬೇಕು. ಅಮ್ಮ, ಅತ್ತಿಗೆ ಜೊತೆ ನೀವು ಹೋಗ್ಬಿಟ್ಟು ಬನ್ನಿ. ಅತ್ತಿಗೆ, ನಾನು ಬರಲ್ಲ. ಹಾಗಾದ್ರೆ ನನಗೋಕೆ, ನಾನ್ ಬರ್ತೀನಿ. ಆರ್ಯ, ನೀನ್ ಯಾಕೆ? ಪರವಾಗಿಲ್ಲಮ್ಮ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಮನೇಲಿ ಇರ್ತೀನಿ.
ಸುಬ್ಬು ಹಾಲಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊ. ಸೀರೆ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ ಕಣೆ, ಅಮ್ಮ ಮಗಳು ನನಗೆ ಮೊದಲು ರೆಡಿ ಆಗು ಅಂತ ಹೇಳ್ಬಿಟ್ಟು ನೀವೇ ಲೇಟು. ಅನು ಎಲ್ಲಿ? ಅಯ್ಯ, ಮನೆ ಕೆಲಸ ಇರಲ್ವ ನಮಗೆ, ರಮ್ಮಿನ ಮನೇಲಿ ಇರಬೇಕು. ಅಯ್ಯೋ, ಬೆಳಿಗ್ಗೆನೂ ಸರಿಗೆ ಪೇಪರ್ ನೋಡೋಕ್ಕೆ ಆಗಲಿಲ್ಲ. ಅಯ್ಯಯ್ಯೋ ಸುಬ್ಬು, ಒಂದ್ ಕೆಲಸ ಹೇಳಿದ್ರೆ ನೆಟ್ಟಿಗೆ ಮಾಡಲ್ವಲ್ಲ ನೀನು. ಇರೇ ಇನ್ನೂ ಉಕ್ಕಿಲ್ವಲ್ಲ, ಆಫ್ ಮಾಡ್ತೀನಿ. ಹಾ, ಇಲ್ಲಿ ನೋಡು, ನೆಲ ಎಲ್ಲ ಹಾಲಾಗ್ಬೇಕಾ? ಅಯ್ಯಯ್ಯೋ, ಬಡ್ಡಿ ಮಗನ ಹಾಲು ನನ್ನ ಜೊತೆನೆ ಕಣ್ಣ ಮುಚ್ಚಲೆ ಆಡ್ಬೇಕಾ? ಇಷ್ಟೊತ್ತು ನೋಡ್ತಾನೆ ಇದ್ದೆ, ಸುಮ್ಮನೆ ಇತ್ತು, ಹಿಂಗ್ ತಿರುಗ್ದೆ, ಬುಸ್ ಅಂದ್ಬಿಡ್ತು. ನಾನೇನೇ ಮಾಡ್ಲಿ? ಏನು ಮಾಡಬೇಡ, ಪೇಪರ್ ಇಟ್ಕೊಂಡು ಕೂತ್ಕೊಂಡ್ಬಿಡು. ಪೇಪರಲ್ಲಿ RSR ಕಂಪ್ನಿ ಹೆಸರು ಬಂದಿದೆ ಕಣೆ, ಸ್ವಲ್ಪ ಈ ಕಡೆ ಗಮನ ಕೊಟ್ಟೆ, ಹಾಲು ಉಕ್ಬಿಡ್ತು. ನಾನೇನ್ ಮಾಡ್ಲಿ? ಅಯ್ಯ, RSR ಕಂಪ್ನಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಅವ್ರಿದ್ದಾರೆ, ನೀನೇನು ತಲೆ ಕೆಡಿಸ್ಕೋಬೇಕಾಗಿರ್ಲಿಲ್ಲ. ಇಲ್ಲಿ ಹಾಲು ನೋಡ್ಕೊಂಡಿದ್ರೆ ಸಾಕಾಗ್ತಿರ್ಲಿಲ್ವಾ? ಅವ್ರ ಕಂಪ್ನಿಲಿ ಕೆಲಸ ಖಾಲಿ ಇದೆ ಅಂತ ಕಣೆ, ಅದನ್ನ ನೋಡ್ತಾ ಇದ್ದೆ ಅಷ್ಟೇ. ಯಾರಿಗೆ? ನಿನ್ಗ? ಇವಳೊಬ್ಳು ಒಂದಿಷ್ಟೇ ಇಷ್ಟಾನೆ ಹಾಲು ಚೆಲ್ಲಿರೋದು. ಹಾಲು ಚೆಲ್ಲೋದು ಮನೆಯಲ್ಲಿ ಶುಭ ಸಂಕೇತ ಕಣೆ. ಹೌದಪ್ಪ, ನೀನ್ ಚೆಲ್ಲಿದ್ರೆ ಶುಭ ಶಕ್ನ, ನಾನ್ ಚೆಲ್ಲಿದ್ರೆ ಗಲೀಜು. ಅನು ಬಂದ್ಲು, ನಡ್ರಿ ಹೊರಡೋಣ. ಪುಷ್ಪ, ಸಿದ್ದಣ್ಣ ಹೇಳ್ತಿದ್ರು ಇಲ್ಲಿಂದ ಕರೆಕ್ಟಾಗಿ 4:15ಗೆ ಕೋಟೆ ಬೀದಿಗೆ ಬಸ್ ಇದೆಯಂತೆ. ಅಪ್ಪ, ಬಸ್ಸಲ್ಲಿ ಬೇಡ, ಮತ್ತೆ ಕ್ಯಾಬ್ ಬುಕ್ ಮಾಡ್ಲಾ? ಕ್ಯಾಬ? ಅನು, AC ಇರುತ್ತಲ್ವಾ? ಅನು, ಕ್ಯಾಬ್ ಎಲ್ಲ ಬೇಡಮ್ಮ, ಸುಮ್ಮನೆ ಖರ್ಚು. ಅನ್ಕೊಂಡೆ ಸುಬ್ಬು, ನೀನ್ ಹಿಂಗೆ ಹೇಳ್ತೀಯ ಅಂತ ಅನ್ಕೊಂಡೆ. ಅಲ್ಲ, ನಾವ್ ಇಲ್ಲಿಂದ ಹೋಗಿ ಸೇರೋದಷ್ಟೊತ್ತಿಗೆ, ದೇವಿ ದರ್ಶನ ಮಾಡೋದಷ್ಟೊತ್ತಿಗೆ, ಹೆಣ್ಣು ಹುಡುಗಿನ ಕರ್ಕೊಂಡು ಇಷ್ಟೊತ್ತಲ್ಲಿ ಬಸ್ಸಲ್ಲಿ ಹೋಗೋದಾ? ಅಪ್ಪ, ಬಸ್ಸಲ್ಲಿ ಹೋದ್ರೆ ಲೇಟ್ ಆಗತ್ತೆ.